ನಮಸ್ತೆ. ಇವತ್ತು ನಾನು ನಿಮಗೊಂದು ಪೆನ್ಸಿಲ್ ಪೌಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೊಂದು ವೇಸ್ಟ್ ಜೀನ್ಸ್ ಬಟ್ಟೆ ತೊಗೊಂಡಿದ್ದೀನಿ. ಇದರ ಪೂರ್ಣ ಉದ್ದ 17 ಇಂಚಿದೆ ಮತ್ತು ಅಗಲ 8 ಇಂಚಿದೆ. ಇದನ್ನು ಈ ರೀತಿ ಅರ್ಧಕ್ಕೆ ಮಡಚ್ಕೋಬೇಕು. ಇದಾದಮೇಲೆ 1/4 ಇಂಚಿಗೆ ಗುರ್ತು ಹಾಕ್ಕೊಂಡು ಹೊಲಿಗೆಯನ್ನು ಹಾಕ್ಕೋಬೇಕು. ಉದ್ದಕ್ಕೆ ಮತ್ತು ಇಲ್ಲಿ ಹೀಗೆ 2 ಕಡೆ. ಈಗ ಹೊಲಿಗೆ ಹಾಕ್ಕೋತಾ ಇದ್ದೀನಿ. 2 ಕಡೆ ಮಾತ್ರ ಹೊಲಿಗೆ ಹಾಕಬೇಕು. ಒಂದು ಕಡೆ ಹಾಗೆ ಓಪನ್ ಬಿಟ್ಟಿರಬೇಕು ತಿರುಗಿಸ್ಕೊಳ್ಳೋದಕ್ಕೋಸ್ಕರ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಹೊಲಿದಾಗಿದೆ. ಇದನ್ನು ಈಗ ರಿವರ್ಸ್ ತಿರುಗಿಸ್ತಾ ಇದ್ದೀನಿ. ರಿವರ್ಸ್ ತಿರುಗಿಸಾದ್ಮೇಲೆ ಈಗ ಮೇಲ್ಗಡೆ ಓಪನ್ ಇರೋದನ್ನು ಟಾಪ್ ಸ್ಟಿಚ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಈಗ ಮೇಲ್ಗಡೆಯಿಂದ 7 ಇಂಚಿಗೆ ಒಂದು ಗುರ್ತು ಹಾಕ್ಕೊಂಡು ಹೀಗೆ ಮಡಚಿ ಇಲ್ಲಿ 2 ಇಂಚಿನ ವೆಲ್ಕ್ರೋವನ್ನು ತಗೊಂಡು ಗುರ್ತು ಹಾಕ್ಕೊಳ್ಳಿ. ಹೀಗೆ ಈಗ ವೆಲ್ಕ್ರೋವನ್ನು ಬಟ್ಟೆಗೆ ಹೊಲ್ಕೋತಾ ಇದ್ದೀನಿ. ನೀವು ಗ್ಲೂವಲ್ಲೂ ಸಹ ಅಟ್ಯಾಚ್ ಮಾಡ್ಬೋದು, ಆದರೆ ಹೊಲಿಯೋದ್ರಿಂದ ಗಟ್ಟಿಯಾಗಿ ನಿಲ್ಲುತ್ತೆ. ಇನ್ನೊಂದು ಪೀಸನ್ನು ಸಹ ಹೊಲ್ಕೋಬೇಕು. ಹೊಲಿಬೇಕಾದ್ರೆ 2 ಬೇರೆ ಬೇರೆ ಕಡೆ ಬರೋ ಹಾಗೆ ಹೊಲ್ಕೋಬೇಕು. ಈಗ ಹೊಲಿದಾಗಿದೆ ನೋಡಿ. ಮುಂಭಾಗದಲ್ಲೊಂದಿದೆ, ಹಿಂಭಾಗದಲ್ಲೊಂದಿದೆ. ಈ 7 ಇಂಚಿನ ಗುರ್ತೇನಿದೆ ಇಲ್ಲಿ ಹೀಗೆ ಅರ್ಧಕ್ಕೆ ಮಡಚಿ ಟಾಪ್ ಸ್ಟಿಚ್ ಹಾಕಿ ಸೆಕ್ಯೂರ್ ಮಾಡಬೇಕು, ಇಲ್ಲಿ ಮತ್ತು ಇಲ್ಲಿ. ಈಗ ಟಾಪ್ ಸ್ಟಿಚ್ ಕೊಡ್ತಾ ಇದ್ದೀನಿ. ನಾನು ಜಿಗ್ಜ್ಯಾಗ್ ಹೊಲಿಗೆ ಹಾಕಿದ್ದೀನಿ. ಪೂರ್ತಿ ಹೊಲಿದಾದ್ಮೇಲೆ ಇದು ಈ ರೀತಿ ಕಾಣುತ್ತೆ. ನಾನು ಇಲ್ಲಿ ಜಿಗ್ಜ್ಯಾಗ್ ಹೊಲಿಗೆ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ನಾರ್ಮಲ್ ಹೊಲಿಗೆ ಕೂಡ ಹೊಲಿಬೋದು. ಇದರಲ್ಲಿ ಪೆನ್ಸಿಲ್ಸ್ ಎಲ್ಲ ಇಟ್ಕೊಂಡ್ರೆ ಪೆನ್ಸಿಲ್ ಪೌಚ್ ರೆಡಿ. ಬಹಳ ಸುಲಭವಾಗಿ ಪೆನ್ಸಿಲ್ ಪೌಚ್ ಈ ರೀತಿ ಮಾಡಬಹುದು.